ಆಸ್ತಿ ತೆರಿಗೆದಾರರು ತೆರಿಗೆಯನ್ನ ಪಾವತಿ ಮಾಡದಿದ್ರೆ ಸ್ಥಿರಾಸ್ತಿ ಹಾಗೂ ಚರಾಸ್ತಿಗಳನ್ನ ಹರಾಜು ಹಾಕಿ ಬಾಕಿಯನ್ನ ವಸೂಲಿ ಮಾಡುವಂತಹ ಬಿಬಿಎಂಪಿ ಪ್ರಮುಖ ಸರ್ಕಾರಿ ಕಟ್ಟಡಗಳು 2 ದಶಕಗಳಿಂದ ದೊಡ್ಡ ಮೊತ್ತದ ಬಾಕಿಯನ್ನ ಪಾವತಿಸದಿದ್ದರೂ ಕೂಡ ಸುಮ್ಮನಿದ್ದಾರೆ. ಹೌದು, ಖಾಸಗಿ ಆಸ್ತಿದಾರರು ಪಾವತಿಸುವಂತಹ ತೆರಿಗೆಯಂತೆ ಸರ್ಕಾರಿ ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳು ಪ್ರತಿ ವರ್ಷ ಸೇವಾ ಶುಲ್ಕವನ್ನ ಪಾವತಿಸಬೇಕು. ಇದು ಖಾಸಗಿ ಆಸ್ತಿದಾರರ ತೆರಿಗೆಗೆ ಸಮನಾಗಿರುತ್ತೆ. ಆದರೆ ಕಳೆದ 2 ದಶಕಗಳಿಂದ ವಿಧಾನಸೌಧದಿಂದ 4 ಕೋಟಿ ಹಾಗೂ ವಿಕಾಸಸೌಧ ಹಾಗೆ ಎಂಎಸ್ ಬಿಲ್ಡಿಂಗ್ಗಳಿಂದ 500 ಕೋಟಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿವೆ ಅಂತೆ. ಹೌದು, ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಿಧಾನಸೌಧ ಹಾಗೆ ಸಚಿವಾಲಯಗಳ ಮುಖ್ಯ ಕೇಂದ್ರವಾಗಿರ್ತಕ್ಕಂಥ ವಿಕಾಸಸೌಧ ಮತ್ತು ಸರ್ಕಾರಿ ಕಚೇರಿಗಳನ್ನು ಹೊಂದಿರತಕ್ಕಂಥ ಎಂಎಸ್ ಬಿಲ್ಡಿಂಗ್ಗಳು 2008 ಹಾಗೂ 9ರಿಂದಲೂ ಕೂಡ ಸೇವಾ ಶುಲ್ಕವನ್ನ ಬಾಕಿ ಉಳಿಸಿಕೊಂಡಿವೆ. ಇನ್ನು ರಾಜಭವನದ ರಾಜ್ಯಪಾಲರ ಕಚೇರಿ ಮತ್ತು ಸಿಬ್ಬಂದಿ ವಸತಿ ಗೃಹಗಳು ದೀರ್ಘಕಾಲದಿಂದ ಶುಲ್ಕವನ್ನ ಬಾಕಿ ಉಳಿಸಿಕೊಂಡಿವೆ. ಇವುಗಳಲ್ಲಿ ವಿಕಾಸಸೌಧ ಅತಿ ಹೆಚ್ಚು ಅಂದ್ರೆ 15.8 ಕೋಟಿ ರು ಬಾಕಿಯನ್ನ ಉಳಿಸಿಕೊಂಡಿದೆ. ಇನ್ನು ಎಂಎಸ್ ಬಿಲ್ಡಿಂಗ್ 8.9 ಕೋಟಿ ಹಾಗೆ ವಿಧಾನಸೌಧ 6.3 ಕೋಟಿ ಮತ್ತು ರಾಜಭವನ 2.5 ಕೋಟಿ ರುವಷ್ಟು ಬಾಕಿಯನ್ನ ಉಳಿಸಿಕೊಂಡಿದೆ. ಇದಲ್ಲದೆ 16 ವರ್ಷಗಳಿಂದ ಬಾಕಿ ಪಾವತಿಸದೇ ಇರೋದ್ರಿಂದ ಸೇವಾ ಶುಲ್ಕಕ್ಕೆ ದಂಡ ವಿಧಿಸಿದ್ದು ಅದಕ್ಕೆ ಬಡ್ಡಿ ಕೂಡ ಸೇರ್ಪಡೆಯಾಗಿದೆ. ಸೇವಾ ಶುಲ್ಕ ಬಿಟ್ಟು ವಿಕಾಸಸೌಧದ ದಂಡ ಮತ್ತು ಬಡ್ಡಿಯ ಮೊತ್ತವೇ 10.4 ಕೋಟಿ ರುಗಳಷ್ಟಾಗಿದೆ. ಇನ್ನು ಎಂಎಸ್ ಬಿಲ್ಡಿಂಗ್ನಲ್ಲಿ 5.9 ಕೋಟಿ ಹಾಗೆ ವಿಧಾನಸೌಧ 4.2 ಕೋಟಿ ಹಾಗೆ ರಾಜಭವನ 1.7 ಕೋಟಿ ದಂಡ ಮತ್ತು ಬಡ್ಡಿಯನ್ನು ಪಾವತಿಸಬೇಕಾಗಿದೆ. ಇದರೊಂದಿಗೆ ಗಣತ್ಯಾಜ್ಯ ನಿರ್ವಹಣೆ ಶುಲ್ಕ ಮತ್ತು ದಂಡ ಸೇರಿದಂತೆ 4 ಕಟ್ಟಡಗಳು ತಲಾ 50,400 ರುಗಳನ್ನು ಪಾವತಿಸಬೇಕಾಗಿದೆಯಂತೆ.